ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿದೆ. ಇದು ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಭಾರವನ್ನು ಕಡಿಮೆ ಮಾಡಲಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನಿದು? ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಲು ಚಿಂತನೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಗೆ ಮುಂದಾದ ಕೇಂದ್ರ. ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತಿಸಿದೆ ಎನ್ನಲಾಗ್ತಿದೆ. 12% ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ 5% ಸ್ಲ್ಯಾಬ್ಗೆ ಸೇರ್ಪಡೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ. ಪ್ರಸ್ತುತ 12% ಜಿಎಸ್ಟಿಯನ್ನ ಆಕರ್ಷಿಸುವ ಹೆಚ್ಚಿನ ವಸ್ತುಗಳು ಮಧ್ಯಮ ವರ್ಗದವರು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಸರಕುಗಳಾಗಿವೆ. ಹಾಗಾದರೆ ಕಡಿಮೆ ಮಾಡಬಹುದಾದ ವಸ್ತುಗಳು ಯಾವ್ಯಾವು ಎಂದು ನೋಡೋದಾದ್ರೆ, ಯಾವೆಲ್ಲ ವಸ್ತುಗಳು ಅಗ್ಗ? ಜನರ ದೈನಂದಿನ ಆಹಾರ ಸಂಬಂಧಿತ ವಸ್ತುಗಳು ಅಗ್ಗವಾಗಲಿವೆ. ಉದಾಹರಣೆಗೆ ಬೆಣ್ಣೆ, ಚೀಸ್, ತುಪ್ಪ ಕಡಿಮೆ ಆಗಬಹುದು. ಇನ್ನು ಗಾಜಿನ ವಸ್ತುಗಳು, ತಾಮ್ರದ ಒಡವೆಗಳು, ಗಾರ್ಮೆಂಟ್ಸ್, ಔಷಧಿಗಳು, ಫರ್ನಿಚರ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು, ಸೈಕಲ್ಗಳು, ಆಟಿಕೆಗಳು, ಕ್ರೀಡಾ ಸಾಮಗ್ರಿಗಳು, ಕಾಗದದ ಉತ್ಪನ್ನಗಳು, ರೈಲ್ವೆ, ಏರ್ ಟಿಕೆಟ್ಗಳು, ಹೋಟೆಲ್ಗಳು, ಚಲನಚಿತ್ರ ಟಿಕೆಟ್ಗಳು ಸೇರಿ 1,000 ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಸ್ತುಗಳ ಜಿಎಸ್ಟಿ ಸ್ಲ್ಯಾಬ್ ಕಡಿತ ಮಾಡಲು ಮುಂದಾಗಿದ್ದಾರಂತೆ. 56ನೇ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಂತಿಮ ನಿರ್ಧಾರ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷತೆ ವಹಿಸಿರುವ ಮತ್ತು ರಾಜ್ಯ ಹಣಕಾಸು ಸಚಿವರನ್ನ ಒಳಗೊಂಡ ಜಿಎಸ್ಟಿ ಮಂಡಳಿಯು ತೆರಿಗೆ ದರಗಳಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದೆ. 2017ರಲ್ಲಿ ಪರೋಕ್ಷ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದ ನಂತರ ಜಿಎಸ್ಟಿ ದರಗಳಲ್ಲಿನ ಅತ್ಯಂತ ಮಹತ್ವದ ಪರಿಷ್ಕರಣೆಗಳಲ್ಲಿ ಒಂದಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿದೆ. ಇದು ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಭಾರವನ್ನು ಕಡಿಮೆ ಮಾಡಲಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನಿದು? ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಲು ಚಿಂತನೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಗೆ ಮುಂದಾದ ಕೇಂದ್ರ. ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತಿಸಿದೆ ಎನ್ನಲಾಗ್ತಿದೆ. 12% ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ 5% ಸ್ಲ್ಯಾಬ್ಗೆ ಸೇರ್ಪಡೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ. ಪ್ರಸ್ತುತ 12% ಜಿಎಸ್ಟಿಯನ್ನ ಆಕರ್ಷಿಸುವ ಹೆಚ್ಚಿನ ವಸ್ತುಗಳು ಮಧ್ಯಮ ವರ್ಗದವರು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಸರಕುಗಳಾಗಿವೆ. ಹಾಗಾದರೆ ಕಡಿಮೆ ಮಾಡಬಹುದಾದ ವಸ್ತುಗಳು ಯಾವ್ಯಾವು ಎಂದು ನೋಡೋದಾದ್ರೆ, ಯಾವೆಲ್ಲ ವಸ್ತುಗಳು ಅಗ್ಗ? ಜನರ ದೈನಂದಿನ ಆಹಾರ ಸಂಬಂಧಿತ ವಸ್ತುಗಳು ಅಗ್ಗವಾಗಲಿವೆ. ಉದಾಹರಣೆಗೆ ಬೆಣ್ಣೆ, ಚೀಸ್, ತುಪ್ಪ ಕಡಿಮೆ ಆಗಬಹುದು. ಇನ್ನು ಗಾಜಿನ ವಸ್ತುಗಳು, ತಾಮ್ರದ ಒಡವೆಗಳು, ಗಾರ್ಮೆಂಟ್ಸ್, ಔಷಧಿಗಳು, ಫರ್ನಿಚರ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು, ಸೈಕಲ್ಗಳು, ಆಟಿಕೆಗಳು, ಕ್ರೀಡಾ ಸಾಮಗ್ರಿಗಳು, ಕಾಗದದ ಉತ್ಪನ್ನಗಳು, ರೈಲ್ವೆ, ಏರ್ ಟಿಕೆಟ್ಗಳು, ಹೋಟೆಲ್ಗಳು, ಚಲನಚಿತ್ರ ಟಿಕೆಟ್ಗಳು ಸೇರಿ 1,000 ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಸ್ತುಗಳ ಜಿಎಸ್ಟಿ ಸ್ಲ್ಯಾಬ್ ಕಡಿತ ಮಾಡಲು ಮುಂದಾಗಿದ್ದಾರಂತೆ. 56ನೇ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಂತಿಮ ನಿರ್ಧಾರ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷತೆ ವಹಿಸಿರುವ ಮತ್ತು ರಾಜ್ಯ ಹಣಕಾಸು ಸಚಿವರನ್ನ ಒಳಗೊಂಡ ಜಿಎಸ್ಟಿ ಮಂಡಳಿಯು ತೆರಿಗೆ ದರಗಳಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದೆ. 2017ರಲ್ಲಿ ಪರೋಕ್ಷ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದ ನಂತರ ಜಿಎಸ್ಟಿ ದರಗಳಲ್ಲಿನ ಅತ್ಯಂತ ಮಹತ್ವದ ಪರಿಷ್ಕರಣೆಗಳಲ್ಲಿ ಒಂದಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿದೆ. ಇದು ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಭಾರವನ್ನು ಕಡಿಮೆ ಮಾಡಲಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನಿದು? ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಲು ಚಿಂತನೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಗೆ ಮುಂದಾದ ಕೇಂದ್ರ.
ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತಿಸಿದೆ ಎನ್ನಲಾಗ್ತಿದೆ. 12% ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ 5% ಸ್ಲ್ಯಾಬ್ಗೆ ಸೇರ್ಪಡೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ. ಪ್ರಸ್ತುತ 12% ಜಿಎಸ್ಟಿಯನ್ನ ಆಕರ್ಷಿಸುವ ಹೆಚ್ಚಿನ ವಸ್ತುಗಳು ಮಧ್ಯಮ ವರ್ಗದವರು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಸರಕುಗಳಾಗಿವೆ. ಹಾಗಾದರೆ ಕಡಿಮೆ ಮಾಡಬಹುದಾದ ವಸ್ತುಗಳು ಯಾವ್ಯಾವು ಎಂದು ನೋಡೋದಾದ್ರೆ, ಯಾವೆಲ್ಲ ವಸ್ತುಗಳು ಅಗ್ಗ? ಜನರ ದೈನಂದಿನ ಆಹಾರ ಸಂಬಂಧಿತ ವಸ್ತುಗಳು ಅಗ್ಗವಾಗಲಿವೆ. ಉದಾಹರಣೆಗೆ ಬೆಣ್ಣೆ, ಚೀಸ್, ತುಪ್ಪ ಕಡಿಮೆ ಆಗಬಹುದು. ಇನ್ನು ಗಾಜಿನ ವಸ್ತುಗಳು, ತಾಮ್ರದ ಒಡವೆಗಳು, ಗಾರ್ಮೆಂಟ್ಸ್, ಔಷಧಿಗಳು, ಫರ್ನಿಚರ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು, ಸೈಕಲ್ಗಳು, ಆಟಿಕೆಗಳು, ಕ್ರೀಡಾ ಸಾಮಗ್ರಿಗಳು, ಕಾಗದದ ಉತ್ಪನ್ನಗಳು, ರೈಲ್ವೆ, ಏರ್ ಟಿಕೆಟ್ಗಳು, ಹೋಟೆಲ್ಗಳು, ಚಲನಚಿತ್ರ ಟಿಕೆಟ್ಗಳು ಸೇರಿ 1,000 ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಸ್ತುಗಳ ಜಿಎಸ್ಟಿ ಸ್ಲ್ಯಾಬ್ ಕಡಿತ ಮಾಡಲು ಮುಂದಾಗಿದ್ದಾರಂತೆ. 56ನೇ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಂತಿಮ ನಿರ್ಧಾರ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷತೆ ವಹಿಸಿರುವ ಮತ್ತು ರಾಜ್ಯ ಹಣಕಾಸು ಸಚಿವರನ್ನ ಒಳಗೊಂಡ ಜಿಎಸ್ಟಿ ಮಂಡಳಿಯು ತೆರಿಗೆ ದರಗಳಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದೆ. 2017ರಲ್ಲಿ ಪರೋಕ್ಷ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದ ನಂತರ ಜಿಎಸ್ಟಿ ದರಗಳಲ್ಲಿನ ಅತ್ಯಂತ ಮಹತ್ವದ ಪರಿಷ್ಕರಣೆಗಳಲ್ಲಿ ಒಂದಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿದೆ. ಇದು ಮಧ್ಯಮ ವರ್ಗದ ಜನರಿಗೆ ತೆರಿಗೆ ಭಾರವನ್ನು ಕಡಿಮೆ ಮಾಡಲಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ಪ್ಲಾನ್ ಏನಿದು? ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಲು ಚಿಂತನೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಗೆ ಮುಂದಾದ ಕೇಂದ್ರ. ಮಧ್ಯಮ ವರ್ಗದ ಜನರ ತೆರಿಗೆ ಭಾರವನ್ನು ಇಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ತರಲು ಚಿಂತಿಸಿದೆ ಎನ್ನಲಾಗ್ತಿದೆ. 12% ಸ್ಲ್ಯಾಬ್ ಅನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ 5% ಸ್ಲ್ಯಾಬ್ಗೆ ಸೇರ್ಪಡೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ. ಪ್ರಸ್ತುತ 12% ಜಿಎಸ್ಟಿಯನ್ನ ಆಕರ್ಷಿಸುವ ಹೆಚ್ಚಿನ ವಸ್ತುಗಳು ಮಧ್ಯಮ ವರ್ಗದವರು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಬಳಸುವ ಸರಕುಗಳಾಗಿವೆ. ಹಾಗಾದರೆ ಕಡಿಮೆ ಮಾಡಬಹುದಾದ ವಸ್ತುಗಳು ಯಾವ್ಯಾವು ಎಂದು ನೋಡೋದಾದ್ರೆ, ಯಾವೆಲ್ಲ ವಸ್ತುಗಳು ಅಗ್ಗ? ಜನರ ದೈನಂದಿನ ಆಹಾರ ಸಂಬಂಧಿತ ವಸ್ತುಗಳು ಅಗ್ಗವಾಗಲಿವೆ. ಉದಾಹರಣೆಗೆ ಬೆಣ್ಣೆ, ಚೀಸ್, ತುಪ್ಪ ಕಡಿಮೆ ಆಗಬಹುದು. ಇನ್ನು ಗಾಜಿನ ವಸ್ತುಗಳು, ತಾಮ್ರದ ಒಡವೆಗಳು, ಗಾರ್ಮೆಂಟ್ಸ್, ಔಷಧಿಗಳು, ಫರ್ನಿಚರ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು, ಸೈಕಲ್ಗಳು, ಆಟಿಕೆಗಳು, ಕ್ರೀಡಾ ಸಾಮಗ್ರಿಗಳು, ಕಾಗದದ ಉತ್ಪನ್ನಗಳು, ರೈಲ್ವೆ, ಏರ್ ಟಿಕೆಟ್ಗಳು, ಹೋಟೆಲ್ಗಳು, ಚಲನಚಿತ್ರ ಟಿಕೆಟ್ಗಳು ಸೇರಿ 1,000 ರೂಪಾಯಿಗಿಂತ ಕಡಿಮೆ ಮೌಲ್ಯದ ವಸ್ತುಗಳ ಜಿಎಸ್ಟಿ ಸ್ಲ್ಯಾಬ್ ಕಡಿತ ಮಾಡಲು ಮುಂದಾಗಿದ್ದಾರಂತೆ. 56ನೇ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಂತಿಮ ನಿರ್ಧಾರ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷತೆ ವಹಿಸಿರುವ ಮತ್ತು ರಾಜ್ಯ ಹಣಕಾಸು ಸಚಿವರನ್ನ ಒಳಗೊಂಡ ಜಿಎಸ್ಟಿ ಮಂಡಳಿಯು ತೆರಿಗೆ ದರಗಳಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡುವ ಅಧಿಕಾರವನ್ನು ಹೊಂದಿದೆ. 2017ರಲ್ಲಿ ಪರೋಕ್ಷ ತೆರಿಗೆ ವ್ಯವಸ್ಥೆ ಜಾರಿಗೆ